ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಫ್ಟರ್ ಎ ಲಾಂಗ್ ಟೈಮ್ ನನ್ನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರು ನನ್ನ ವ್ಲಾಗ್ನ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆಲ್ರೆಡಿ ನಿಮಗೆ ಟೈಟಲ್ ಆರ್ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವ್ಲಾಗ್ ಏನಂತ. ಆದರೂ ಒಂದ್ಸರಿ ಹೇಳ್ತೀನಿ, ಇವತ್ತಿನ ವ್ಲಾಗ್ ಏನಂದರೆ ನನ್ನ ಈವ್ನಿಂಗ್ ರೂಟೀನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಂಡಿದ್ದೀನಿ. ಡೈಲಿ ಇದೇ ಥರ ಇರುತ್ತೆ. ಸ್ವಲ್ಪ ಕೆಲಸಗಳು ಜಾಸ್ತಿ ಕಡಿಮೆ ಅಥವಾ ಯಾವುದಾದ್ರು ಕೆಲಸಗಳು ಆ್ಯಡ್ ಆಗುತ್ತೆ, ಯಾವುದಾದ್ರು ಕೆಲಸಗಳು ಲೆಸ್ ಆಗುತ್ತೆ ಅಷ್ಟೇ. ಹಾಗೆ ನಮ್ಮ ಮನೇಲಿ ಒಂದು ಒಳ್ಳೆ ವಿಷಯ ಅಂತ ಏನಂತ ಹೇಳಿದರೆ, ಅಮ್ಮ ಆಗಲಿ ನಾನಾಗಲಿ ಇವತ್ತಿನ ತನಕನೂ ಈ ಕೆಲಸ ನಿಂದು, ಈ ಕೆಲಸ ನಂದು ಅಂತ ಯಾವುದೇ ಮನೆ ಕೆಲಸನೂ ಡಿವೈಡ್ ಮಾಡ್ಕೊಂಡಿಲ್ಲ. ಅದೇ ನನಗೆ ತುಂಬ ಖುಷಿ ವಿಷಯ. ಯಾಕಂದರೆ ಆ ಥರ ಡಿವೈಡ್ ಕೂಡ ಮಾಡ್ಕೊಳ್ಬಾರ್ದು. ಯಾಕಂದರೆ ನಮ್ಮನೆ ಕೆಲಸ ನಾವು ಮಾಡೋದಕ್ಕೆ ಯಾಕೆ ಡಿವೈಡ್ ಮಾಡ್ಕೊಳ್ಬೇಕು? ನಮ್ಮನೆ ಕೆಲಸ ನಾವೆಷ್ಟು ಜಾಸ್ತಿ ಮಾಡ್ತೀವಿ ಅಷ್ಟೇ ನಮ್ಮನೇ ಕ್ಲೀನಾಗಿರುತ್ತೆ, ಬಿಟ್ಟರೆ ಬೇರೆಯವ್ರ ಮನೆ ಅಲ್ಲ. ಹಾಗಾಗಿ ಮನೆ ಕೆಲಸನ ಯಾವತ್ತೂ ಡಿವೈಡ್ ಮಾಡ್ಕೊಳ್ಬಾರ್ದು ಅಂತ ನನಗನ್ಸುತ್ತೆ. ಆದರೆ ಕ್ಲೀನಿಂಗ್ ಕೆಲಸದಲ್ಲಿ ಜಾಸ್ತಿ ನಾನು ಮಾಡ್ತೀನಿ, ಅಡುಗೆ ಕೆಲಸನ ಸ್ವಲ್ಪ ಅಮ್ಮ ಮಾಡ್ತಾರೆ. ಯಾಕಂದರೆ ನನಗೆ ಎಲ್ಲ ಅಡುಗೆನೂ ಮಾಡೋಕ್ಕೆ ಬರೋದಿಲ್ಲಲ್ಲ, ಹಾಗಾಗಿ ಅಡುಗೆನ ಅಮ್ಮನೇ ಮಾಡ್ತಾರೆ. ಪ್ರತಿಯೊಂದು ಅಡುಗೆ ಮಾಡೋಕ್ಕೆ ಬರಲ್ಲ, ಬರುತ್ತೆ ಇಲ್ಲ ಅಂತ ಅಲ್ಲ, ಪ್ರತಿಯೊಂದು ಎಲ್ಲನೂ ಬರುತ್ತೆ ಅಂತ ಏನಿಲ್ಲಲ್ಲ. ಹಾಗಾಗಿ ಅಮ್ಮ ಎಲ್ಲ ಮಾಡ್ತಾರೆ, ಅವ್ರಿಗೆ ನಾನು ಹೆಲ್ಪ್ ಮಾಡ್ತೀನಿ ಅಷ್ಟೇ. ಮನೆ ಕೆಲಸನ ನಾನು ಅಮ್ಮನಿಗೆ ಮಾಡೋದು ಬೇಡ ಅಂತಲೇ ಹೇಳ್ತೀನಿ. ಆದರೆ ಅವ್ರು ಮಾತ್ರ ಮನೆ ಕೆಲಸ ಮಾಡ್ತಾರೆ. ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು, ಗೂಡಿಸೋದು ಹೆಲ್ಪ್ ಮಾಡ್ತಾರೆ ಅವರು. ನೀನೇ ಮಾಡು, ನಾನು ಅಡುಗೆ ಮಾಡ್ತೀನಿ ಅಂತ ಹೇಳೋದಿಲ್ಲ ಅವರು. ಅದೇ ನನಗೆ ಖುಷಿ ವಿಷಯ. ಬೇರೆಯವರ ಅಮ್ಮಂದ್ರು ಹೆಂಗಂತ ಗೊತ್ತಿಲ್ಲ, ಬಟ್ ನಮ್ಮಮ್ಮ ಮಾತ್ರ ಹೀಗೆ, ಈ ಕೆಲಸ ನೀನೇ ಮಾಡಂತ ಬಿಡಲ್ಲ, ಹೆಲ್ಪ್ ಮಾಡ್ತಾರೆ. ನಮ್ಮ ಮನೆ ಕೆಲಸ ನಾವು ಮಾಡೋದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಹಾಗೆ ನಾನು ಮನೆ ಕೆಲಸ ಸಾಯಂಕಾಲ ಟೈಮಲ್ಲಿ ಸ್ಟಾರ್ಟ್ ಮಾಡೋದು 4 ಗಂಟೆಗೆ, ಒಂದು 15 ನಿಮಿಷ 10 ನಿಮಿಷ ಇರುವಾಗ ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ. ಯಾಕಂತ ಅಂದರೆ 6 ಗಂಟೆ ಒಳಗಡೆ, 5:45 6 ಗಂಟೆ ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ದೀಪ ಇಟ್ಟು ಆರಾಮನೆ ಕೂತ್ಕೊಳ್ಬೋದು ಅಂತ ಅಷ್ಟೇ. ಹಾಗೆ ನಾವು ಈ ಮನೆಗೆ ಬರುವಾಗ ನಮಗೆ ಓನರು ಹೊಸದಾಗಿ ಪೇಂಟ್ ಮಾಡಿ ಕೊಟ್ಟಿದ್ದು. ಯಾಕಂದರೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಈ ಮನೆ ಪೇಂಟ್. ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಾವು ಒಂದು ಸಾರಿ ಬಂದರೆ ಪದೇ ಪದೇ ಮನೆ ಖಾಲಿ ಮಾಡೋರಂತೂ ಅಲ್ಲ. ಹಾಗಾಗಿ ನಮಗೆ ಒಂದು ಸಾರಿ ಪೇಂಟ್ ಮಾಡಿಕೊಟ್ಬಿಡಿ, ನಮಗೆ ಅದೊಂದು ಒಳ್ಳೆ ಆಗುತ್ತೆ ಅಂತ ಕೇಳಿದಾಗ ಅವ್ರು ಹೇಳಿದರು, ಇಲ್ಲ ಇವಾಗ ಆಗಲ್ಲ ಸದ್ಯಕ್ಕೆ ಅಂತ. ಅದಕ್ಕೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಒಪ್ಕೊಂಡ್ರು. ಆಯಿತು ಮಾಡಿಕೊಡ್ತೀವಿ ಅಂತ ಹೇಳಿದರು. ಅದು ಕೂಡ ಹೇಳಿದರು, ನೀವು ಬನ್ನಿ ಆಮೇಲೆ ನೋಡೋಣ ಅಂತ ಹೇಳಿದರು. ಬಟ್ ಮನೇಲಿ ಹೇಳಿದರು, ನಮ್ಮಲ್ಲಿ ತುಂಬ ಐಟಮ್ಸ್ ಇರೋದರಿಂದ ಬಂದಮೇಲೆ ಮತ್ತೆ ಎಲ್ಲ ತೆಗೆದು ಪೇಂಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಒಂದು 15 ದಿನ ಬೇಕಾದ್ರೆ ಟೈಮ್ ತೊಗೊಳ್ಳಿ, ನಾವು 15 ದಿನ ಲೇಟಾಗಿ ಬರ್ತೀವಿ, ಪೇಂಟ್ ಮಾಡಿ ಕೊಟ್ಟ ಮೇಲೇ ಬರ್ತೀವಿ ಅಂತ ಹೇಳಿದ್ದಕ್ಕೆ ಹಾಂ ಅಂತ ಒಪ್ಕೊಂಡ್ರು, ಪೇಂಟ್ ಮಾಡಿ ಕೊಟ್ಟರು. ಹಾಗೆ ಇನ್ನು ನಮ್ಮ ಕಿಚನ್ ಹೇಳುವಷ್ಟು ಸೆಟ್ ಆಗಿಲ್ಲ, 80% ಅಷ್ಟು ಸೆಟ್ ಆಗಿದೆ. ಇನ್ನೂ ಸ್ವಲ್ಪ ಕೆಲಸಗಳಿದ್ದಾವೆ ಮಾಡ್ಕೊಳ್ಳೋದಕ್ಕೆ, ಸೆಟ್ಟಿಂಗ್ ಕೆಲಸ. ಹಾಗಾಗಿ ಅಂದರೆ ಮಾಡ್ಕೊಂಡಿದ್ದೀವಿ, ಬಟ್ ನಮಗೆ ಕಂಫರ್ಟೇಬಲ್ ಆಗೋ ಥರ ಏನೇನು ಸೆಟ್ಟಿಂಗ್ ಆಗಿಲ್ಲ. ಹಾಗಾಗಿ ಅಪ್ಪ ಫ್ರೀ ಇಲ್ಲ ಇವಾಗ, ನನಗೊಂದು ಸ್ವಲ್ಪ ಅದೊಂದು ಸ್ಟ್ಯಾಂಡ್ ಫಿಕ್ಸ್ ಮಾಡಿಕೊಡೋಕಿದೆ. ಆ ಸ್ಟ್ಯಾಂಡ್ ಫಿಕ್ಸ್ ಮಾಡಿಕೊಟ್ಮೇಲೆ ಸ್ವಲ್ಪ ಸೆಟ್ಟಿಂಗ್ ಕೆಲಸ ಮಾಡ್ಕೊಳ್ಬೋದು. ಹಾಗಾಗಿ ಅಪ್ಪ ಫ್ರೀ ಇಲ್ಲ ಇವಾಗ ಸದ್ಯಕ್ಕೆ. ಹಾಗಾಗಿ ಅವ್ರು ಫ್ರೀ ಆದಾಗ ಅದನ್ನು ಸೆಟ್ ಮಾಡಿಸ್ಕೊಂಡ್ಬಿಟ್ಟು ಕಿಚನ್ನ ಸೆಟ್ ಮಾಡ್ಕೊಳ್ಳೋಣ, ನಮಗೆ ಯಾವ ರೀತಿ ಬೇಕೋ ಆ ರೀತಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಏನಂತ ಅಂದರೆ ಸ್ವಲ್ಪ ಕಿಚನ್ ಮೇಕ್ ಓವರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ತುಂಬಾ ಬೋರಾಗಿ ಕಾಣ್ತಾ ಇದೆ ಕಿಚನ್. ಹಾಗಾಗಿ ಮತ್ತು ನಾನು ಯಾವ ರೀತಿ ಅಂದರೆ ಸ್ವಲ್ಪ ಕಿಚನ್ ಚೆನ್ನಾಗಿರಬೇಕು, ನೀಟಾಗಿ ಕ್ಲೀನಾಗಿ, ಹಾಗೆ ಸ್ವಲ್ಪ ಡೆಕೋರೇಟಿವ್ ಆಗಿದ್ದರೆ, ಆರ್ಗನೈಸ್ ಆಗಿರಬೇಕು ಎಲ್ಲ ಐಟಮ್ಸ್ ಕೂಡ. ಆವಾಗ ಸ್ವಲ್ಪ ಮನಸ್ಸಾಗುತ್ತೆ ಅಡುಗೆ ಮಾಡಬೇಕಂತ. ಹಾಗಾಗಿ ಕಿಚನ್ ಮೇಕ್ ಓವರ್ ನನಗೋಸ್ಕರನೇ ಮಾಡ್ಕೊಳ್ಬೇಕಂತಲೇ ಮಾಡ್ತಾಯಿದ್ದೀನಿ. ಮತ್ತು ನೀವು ನೋಡ್ತಾ ಇರ್ಬೋದು, ಹಿಂದ್ಗಡೆ ಎಲ್ಲ ಸ್ವಲ್ಪ ಎಣ್ಣೆ ಸಿಡ್ದಾಗ ಆಗಿದೆ. ಅದಕ್ಕೋಸ್ಕರನೇ ನನಗೆ ತಲೆಗೆ ಬಂತು, ಏನಾದರೂ ಅಲ್ಲಿ ಹಿಂದ್ಗಡೆ ಸ್ಟಿಕ್ ಮಾಡಬೇಕು ಅಂದರೆ ಏನಾದ್ರು ಅಂಟಿಸಬೇಕು ಅಂತ. ಏನಾದರೂ ಅಂಟಿಸೋದಂದರೆ ಪೇಪರೆಲ್ಲ ಯೂಸ್ ಇಲ್ಲ, ಯಾಕಂದರೆ ಅದರಲ್ಲೂ ಕೂಡ ಕಲೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ನಾನು ಅಂದ್ಕೊಂಡಿದ್ದೀನಿ, ಇದರಲ್ಲೆಲ್ಲ ಆನ್ಲೈನಲ್ಲೆಲ್ಲ ಸಿಗುತ್ತಲ್ವ ವಾಲ್ಪೇಪರ್, ಟೈಲ್ಸ್ ಥರನೇ ಇರುತ್ತೆ ಅದು ಕೂಡ. ಬಟ್ ನನಗೆ ಯಾಕೋ ಡೌಟ್, ಅದು ಬರೀ ಗೋಡೆ ಮೇಲೆ ಅಂಟುತ್ತಾ ಇಲ್ವಾ ಅಂತ ಡೌಟು. ಟೈಲ್ಸ್ ಮೇಲೆಲ್ಲ ಅಂಟುತ್ತೆ, ಬಟ್ ಬರೀ ಗೋಡೆ ಮೇಲೆ ಅಂಟುತ್ತಾ ಇಲ್ಲ ಅನ್ನೋದು ಡೌಟು. ನೋಡೋಣ, ಟ್ರೈ ಮಾಡ್ತೀನಿ ತರಿಸ್ಬಿಟ್ಟು. ಅದೇನಾದ್ರು ವರ್ಕ್ ಆಗಲಿಲ್ಲ, ಬರೀ ಗೋಡೆ ಮೇಲೆ ಅಂಟುತ್ತಾ ಇಲ್ಲ ಅಂದರೆ ರಿಟರ್ನ್ ಹಾಕ್ತೀನಿ. ಕ್ಲೀನ್ ಮಾಡಿದ ಮೇಲೆ ಕಿಚನ್ ಕೌಂಟರ್ ಟಾಪ್ ಈ ರೀತಿ ಕಾಣಿಸ್ತಾ ಇತ್ತು. ಅದಾದಮೇಲೆ ಸ್ವಲ್ಪ ಸೆಕೆ ಆಗ್ತಾಯಿತ್ತು, ಏನಾದರೂ ಕುಡಿಬೇಕಂತ ಅನ್ನಿಸ್ತಾ ಇತ್ತು. ಬಟ್ ಚಹಾ ಎಲ್ಲ ಕುಡಿಯೋದಕ್ಕಾಗಲ್ಲ ಈ ಸೆಕೆಯಲ್ಲಿ. ಹಾಗಾಗಿ ಮಜ್ಜಿಗೆ ಮಾಡೋಣ ಅಂತ ಹೇಳಿಬಿಟ್ಟು ನೆನಪಾಯಿತು, ಮನೇಲಿ ಅಮ್ಮ ಮೊಸರು ತಂದಿಟ್ಟಿದ್ದು. ಹಾಗಾಗಿ ಮಾಡೋಣ ಅಂತ ಮಜ್ಜಿಗೆ ಮಾಡ್ತಾಯಿದ್ದೀನಿ.
ಏನಿಲ್ಲ, ನಾರ್ಮಲಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ. ನಂಗೆ ಇದಕ್ಕಿಂತ ಮಸಾಲ ಮಜ್ಜಿಗೆ ತುಂಬ ಇಷ್ಟ. ನಮ್ಮ ಮನೇಲಿ ಪುಟಾಣಿ ಇಲ್ಲ. ಪುಟಾಣಿ ಇದ್ದರೆ ಅಲ್ಲೇ ಇದು ಏನು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ಜಜ್ಜಿಬಿಟ್ಟು ಹಾಕ್ಕೊಳ್ಬೋದು. ಪುಟಾಣಿ ಇಲ್ಲ, ಹಾಗಾಗಿ ಎಲ್ಲದಕ್ಕೂ ಮಿಕ್ಸಿನ ಯೂಸ್ ಮಾಡಬೇಕಂತ ಮನಸ್ಸಾಗಲಿಲ್ಲ ಮಾಡ್ಕೊಳ್ಳೋದಕ್ಕೆ. ಮತ್ತು ನಮ್ಮಲ್ಲಿ ಚಿಕ್ಕ ಮಿಕ್ಸರ್ ಜಾರ್ ಕೂಡ ಸರಿಯಾಗಿಲ್ಲ. ಹಾಗಾಗಿ ನಾರ್ಮಲಾಗಿ ಸಿಂಪಲಾಗಿ ಮಾಡಿಕೊಂಡೆ. ಏನಿಲ್ಲ, ಸ್ವಲ್ಪ ಉಪ್ಪು ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು, ಸ್ವಲ್ಪ ಮೊಸರು, ಹಾಗೆ ಕೈಯಲ್ಲಿ ಉಜ್ಜಿಬಿಟ್ಟು ಜೀರಿಗೆ ಹಾಕ್ಕೊಂಡೆ, ಹಾಗೆ ಅದಕ್ಕೆ ತಕ್ಕಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿದೆ ಅಷ್ಟೇ. ಮತ್ತು ಏನಿಲ್ಲ, ಈ ಸೆಕೆಗೆ ಅಷ್ಟೇ ಸಾಕು, ಜೀವಕ್ಕೆ ಏನಿದ್ರೂ ಸಾಕು. ಬರೀ ಕೋಲ್ಡ್ ಕುಡಿಬೇಕಂತ ಅನ್ನಿಸ್ತಾ ಇರುತ್ತೆ, ಎಷ್ಟು ಕುಡಿದ್ರೂ ಸಾಕೇ ಆಗಲ್ಲ. ನಾನಂತೂ ಇವಾಗ ಡೈಲಿ ಎಕ್ಸಾಮ್ ಮುಗಿಸಿ ಬರ್ತಾ ಇರೋದ್ರಿಂದ ಇಂಟರ್ನಲ್ ಎಕ್ಸಾಮ್ ನಡೀತಾ ಇದೆ ಅಲ್ಲ ನನಗೆ, ಹಾಗಾಗಿ ಮಧ್ಯಾಹ್ನ ಬರುವಾಗ ಅಂಗಡಿಗೆ ಹೋಗ್ಬಿಟ್ಟು ಏನಾದರೂ ಒಂದು ಜ್ಯೂಸ್ ಕುಡ್ದೇ ಬರ್ತೀನಿ. ಇಲ್ಲಾಂದರೆ ಮನೆ ತನಕ ನಡ್ಕೊಂಡು ಹೋಗೋದಕ್ಕೆ ಎನರ್ಜಿನೇ ಇರಲ್ಲ. ಕೆಳಗಡೆ ಕೌಂಟರ್ ಟಾಪ್ ಕೆಳಗಡೆ ಮಸಾಲೆ ಡಬ್ಬಿ, ಹಾಗೆ ಬೇಳೆಕಾಳು, ಅಡುಗೆ ಐಟಮ್ಸ್ ಏನೆಲ್ಲ ಬೇಕು ಅದನ್ನೆಲ್ಲ ಇಟ್ಕೊಂಡಿರ್ತೀವಿ. ಅದು ಅರ್ಜೆಂಟಲ್ಲಿ ತಗೊಳ್ಳುವಾಗ ಒಂದು ಹುಡ್ಕೋಕೆ ಹೋಗಿ ಇನ್ನೊಂದು ಡಬ್ಬಿನೆಲ್ಲ ತೆಗೆದು ಮೇಲ್ ಕೆಳಗಾಗಿರುತ್ತಲ್ಲ, ಹಾಗೆ ಅಲ್ಲಿಂದಲೇ ಜೋಡಿಸ್ಕೊಂಡು ಬಿಡ್ತೀನಿ. ಸ್ವಲ್ಪ ಮೆಸ್ಸಿ ಕಂಡ ತಕ್ಷಣ ಅಲ್ಲಿಂದಲೇ ಜೋಡಿಸ್ಕೊಂಡು ಬಿಡ್ತೀನಿ. ಈ ಜಾಗದಲ್ಲಿ ಸ್ವಲ್ಪ ಇಕ್ಕಟ್ಟು ಅನ್ನಿಸ್ತಾ ಇದೆ, ಹಾಗಾಗಿ ಈ ಜಾಗದಲ್ಲಿ ನಾನು ದೊಡ್ಡ ದೊಡ್ಡ ಪಾತ್ರೆ ಐಟಮ್ಸ್ನೆಲ್ಲ ಇಟ್ಕೊಂಡ್ಬಿಟ್ಟು, ಮೊದಲು ಓಲ್ಡ್ ಮನೇಲಿ ಒಂದು ನಮ್ಮದು ಸ್ಟ್ಯಾಂಡ್ ಇತ್ತು ಇದೇ ಐಟಮ್ಸ್ನೆಲ್ಲ ಇಟ್ಕೊಳ್ಳೋದಕ್ಕೋಸ್ಕರ. ಆ ಸ್ಟ್ಯಾಂಡನ್ನು ಇನ್ನೂ ಫಿಕ್ಸ್ ಮಾಡಿಲ್ಲ, ಹಾಗಾಗಿ ಇಲ್ಲಿ ಅದನ್ನು ಇಟ್ಕೊಂಡಿದ್ದೀನಿ. ಪಾತ್ರೆನ ಬೇರೆ ಕಡೆ ಇಟ್ಕೊಂಡಿದ್ದೀನಿ. ಆಮೇಲೆ ಫಿಕ್ಸ್ ಮಾಡಿ ಆದಮೇಲೆ ಈ ಐಟಮ್ಸ್ನೆಲ್ಲ ಅಲ್ಲಿ ಇಟ್ಕೊಂಡು ಪಾತ್ರೆಗಳನ್ನೆಲ್ಲ ಈಗ ಈ ಐಟಮ್ಸ್ ಇಟ್ಟಿದ್ದೀನಲ್ಲ ಅಲ್ಲಿ ಇಟ್ಕೊಳ್ಬೇಕಂತ ಅಂದ್ಕೊಂಡಿದ್ದೀನಿ. ಇವಾಗ ದೊಡ್ಡ ದೊಡ್ಡ ಪಾತ್ರೆ ಇಲ್ಲಿದ್ದಾವಲ್ಲ, ಇದನ್ನೆಲ್ಲ ಆ ಕೌಂಟರ್ ಟಾಪ್ ಕೆಳಗಡೆ ಏನು ರ್ಯಾಕ್ಸ್ ಇದ್ದಾವಲ್ಲ ಅಲ್ಲಿ ಇಟ್ಕೊಳ್ಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ದೊಡ್ಡ ದೊಡ್ಡ ಪಾತ್ರೆನ ಇಟ್ಕೊಳ್ಳೋದಕ್ಕೂ ಕೂಡ ಸರಿ ಆಗಲ್ಲ. ಒಂದ್ರ ಮೇಲೆ ಒಂದು ಇಟ್ಟರೂ ಕೂಡ ಬೀಳುತ್ತೆ ಅಥವಾ ಧೂಳಾಗುತ್ತೆ. ಓಪನ್ ಪ್ಲೇಸಲ್ಲಿ ಇಡೋದು ಬೇಡ ಅಂತ ಕುಕ್ಕರೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ನಾವು. ದೊಡ್ಡ ದೊಡ್ಡ ಕುಕ್ಕರು, ಸಣ್ಣ ಕುಕ್ಕರ್ ಒಂದಿದೆಯಲ್ಲ ಅದನ್ನೇ, ಮತ್ತು ಒಂದೆರಡು ಪಾತ್ರೆ, ಇದೆಲ್ಲ ಅರ್ಜೆಂಟಿಗೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ತೆಗೆದಿರೋದಷ್ಟೇ ಹೊರಗಡೆ. ಒಳಗೆ ಕಟ್ಟಿಟ್ಮೇಲೆ ತೆಗಿಯೋದಕ್ಕೆ ಆಗಲ್ಲ ಅಂತ ನೋಡಬೇಕು. ಅಪ್ಪ ಫ್ರೀ ಆದಾಗ ಆ ಸ್ಟ್ಯಾಂಡನ್ನು ಫಿಕ್ಸ್ ಮಾಡಿಸ್ಕೊಂಡ್ಬಿಟ್ಟು ಎಲ್ಲ ಸೆಟ್ ಮಾಡ್ಕೊಳ್ಬೇಕಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ಮನೇಲಿ ಮತ್ತೊಂದು ಪಾತ್ರೆ ತೊಳೆದ ಮೇಲೆ ಪಾತ್ರೆನ ಹಾಕೋದಕ್ಕೆ ಸ್ವಲ್ಪ ಕಷ್ಟ. ಯಾಕಂದರೆ ಸೈಡಲ್ಲಿ ಯಾವುದೇ ಶೆಲ್ಫ್ ಇಲ್ಲ, ಅಂದರೆ ಕಡ್ಪಕಲ್ಲು ಆ ಥರ ಏನೂ ಇಲ್ಲ. ಪಾತ್ರೆ ತೊಳಿಬೇಕು, ಕೆಳಗಡೆ ಬಗ್ಗಬೇಕು, ಒಂದೊಂದೇ ಪಾತ್ರೆ ತೊಳಿಬೇಕು, ಹಾಕಬೇಕು. ಹಾಗೆ ತೊಳೆದಿರೋ ಪಾತ್ರೆನೆಲ್ಲ ಇಡೋಕ್ಕೆ ಪಕ್ಕದಲ್ಲಿ ಕಡ್ಪಕಲ್ಲಿಲ್ಲ, ಬರೀ ಸಿಂಕ್ ಮಾತ್ರ ಇರೋದ್ರಿಂದ ಒಂದೇ ಸತಿ ಇಷ್ಟು ಪಾತ್ರೆನ ತೊಳೆಯೋದಕ್ಕಾಗಲ್ಲ. ಹಾಗಾಗಿ ನಾನು ಆವಾಗಲೇ ತೊಳ್ಕೊತೀನಿ. ಎಷ್ಟಂದರೂ ಅಷ್ಟೇ, ಆವಾಗಲೇ ತೊಳ್ಕೊಳ್ಳೋಕ್ಕೂ ಅಷ್ಟೇ ಅಲ್ಲಿ ನೀರೆಲ್ಲ ಚೆಲ್ಲುತ್ತೆ, ಆ ಥರ ಆಗುತ್ತೆ. ಹಾಗಾಗಿ ನಾನು ಒಂದು ಸ್ವಲ್ಪ ರಾಶಿ ಆದಮೇಲೇ ಪಾತ್ರೆ ತೊಳೆಯೋದು. ಸ್ವಲ್ಪ ಸಿಂಕ್ ಫುಲ್ ಆಗ್ತಾ ಬಂದಿದೆ ಅಂದಾಗಲೇ ತೊಳೆಯೋದು. ಯಾಕಂದರೆ ಎಲ್ಲ ಒಟ್ಟಿಗೆ ತೊಳೆದು ಬಿಡೋಕ್ಕಾಗುತ್ತೆ, ಇಲ್ಲಾಂದರೆ ಪದೇ ಪದೇ ನೀರು ಚೆಲ್ತಾ ಇರುತ್ತೆ. ಯಾಕಂದರೆ ಸೈಡಲ್ಲಿ ಕಟ್ಟೆನೇ ಇಲ್ಲ, ಏನೂ ಇಲ್ಲ, ತೊಳೆದಿರೋ ಪಾತ್ರೆ ಇಟ್ಕೊಳ್ಳೋದಕ್ಕೂ ಏನೂ ಇಲ್ಲ. ಹಾಗಾಗಿ ಸ್ವಲ್ಪ ದಿನಕ್ಕೆ ಅಡ್ಜಸ್ಟ್ ಮಾಡ್ತಿದ್ದೇವೆ. ನಾವೇನು ಓನರಿಗೆ ಕೇಳಿಲ್ಲ ಮಾಡಿಕೊಡಿ ಅಂತ. ನಮ್ಮದು ಓಲ್ಡ್ ಮನೇಲಿದ್ದಾಗ ಒಂದು ಕಡಪ ಕಲ್ಲಿತ್ತು, ಅದನ್ನು ನಾವು ತಕ್ಕೊಂಡು ಬಂದಿದ್ದೀವಿ. ಆ ಮನೇಲಿ ನಾವೇ ಫಿಕ್ಸ್ ಮಾಡಿದ್ವಲ್ಲ ಅದನ್ನು ತಕ್ಕೊಂಡು ಬಂದಿದ್ದೀವಿ. ಹಾಗಾಗಿ ಈ ಮನೇಲಿ ಅಪ್ಪ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಫಿಕ್ಸ್ ಮಾಡ್ತಾರೆ. ಹೀಗೆ ಪಾತ್ರೆ ತೊಳೆದು ಕೆಳಗಿಡಬೇಕು, ಆ ಥರ ಆಗುತ್ತೆ. ಸಿಂಕ್ ಮೇಲೆ ಇದೆ, ಹಾಗಾಗಿ ಇವಾಗ ಪಾತ್ರೆ ಎಲ್ಲ ತೊಳೆದಾಯಿತು. ಅದಾದ ನಂತರ ಕಸ ಗುಡಿಸ್ಕೊಳ್ತಾ ಇದ್ದೀನಿ ಕಿಚನ್ದು. ನಾನು ಮನೆ ಕೆಲಸ ಅಂತ ಸ್ಟಾರ್ಟ್ ಮಾಡೋದು ಈ ಮನೆಗೆ ಬಂದಾಗಿಂದ. ಕಿಚನಲ್ಲಿ ಪಾತ್ರೆ ಎಲ್ಲ ತೊಳೆದು, ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಪಾತ್ರೆನೆಲ್ಲ ತೊಳೆದು ಕಸ ಗುಡ್ಸೋಕೆ ಶುರು ಮಾಡ್ತೀನಿ. ಯಾಕಂದರೆ ಕಿಚನಲ್ಲೇ ಸ್ವಲ್ಪ ಜಾಸ್ತಿ ಕೆಲಸ. ಕ್ಲೀನಿಂಗ್, ಪಾತ್ರೆ ತೊಳೆಯೋದು, ಕೌಂಟರ್ ಟಾಪ್ ಒರೆಸ್ಕೊಳ್ಳೋದು, ಎಲ್ಲ ಜೋಡಿಸ್ಕೊಳ್ಳೋದು, ಅದು ಇದು ಐಟಮ್ಸ್ನೆಲ್ಲ ಒರೆಸೋದು, ಸ್ವಲ್ಪ ಇಲ್ಲೇ ಜಾಸ್ತಿ ಕೆಲಸ ಇರೋದ್ರಿಂದ ಫಸ್ಟ್ ಇಲ್ಲೇ ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ. ಹಾಗೆ ಏನಂತಂದರೆ ಕಿಚನಲ್ಲಿ ತುಂಬಾ ಸೆಕೆ. ಇದು ಹಂಚಿನ ಮನೆ, ಬಟ್ ಏನಂತ ಗೊತ್ತಿಲ್ಲ, ಕಿಚನಲ್ಲಿ ಮಾತ್ರ ತುಂಬಾ ಸೆಕೆ. ಅಲ್ಲಿ ಏನು ಮಾಡಬೇಕಂತಲೇ ಗೊತ್ತಿಲ್ಲ. ಹಾಗಾಗಿ ಪಾತ್ರೆನೆಲ್ಲ ತುಂಬ ರಾಶಿ ಮಾಡ್ಕೊಂಡು ತೊಳೆಯೋದಕ್ಕಂತೂ ಆಗಲ್ಲ. ಮುಖದಲ್ಲೆಲ್ಲ ಫುಲ್ ನೀರು ಹಿಡಿತಿರುತ್ತೆ, ಆ ರೇಂಜಿಗೆ ಸೆಕೆ ಆಗ್ತಾ ಇರುತ್ತೆ. ಹಾಗಾಗಿ ಆವಾಗಲೇ ಪಾತ್ರೆ ತೊಳೆದು ಬಿಡ್ತೀನಿ. ನಾನಂತೂ ತುಂಬಾ ಕಷ್ಟ ಅಪ್ಪ ಕಿಚನಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದು. ಮತ್ತು ಕಿಚನಲ್ಲಿ ನಿಂತು ಅಡುಗೆ ಮಾಡೋಕ್ಕೂ ಆಗಲ್ಲ, ಅಷ್ಟು ಸೆಕೆ. ಹಾಗೆ ನಾನಂತೂ ಬೆಳಗ್ಗೆನೇ ಗೂಡಿಸಿ ಒರೆಸ್ಕೊಂಡು ಬಿಡ್ತೀನಿ. ಸಾಯಂಕಾಲ ಒರೆಸೋ ಅವಶ್ಯಕತೆ ಏನಿರಲ್ಲ. ಬೆಳಗ್ಗೆನೇ ಸ್ವಲ್ಪ ಕೆಲಸ ಎಷ್ಟು ಸಿಗೋದೋ ಟೈಮ್ ಅಷ್ಟರಲ್ಲಿ ಮುಗಿಸ್ಕೊಂಡ್ಬಿಟ್ರೆ ಸಾಯಂಕಾಲ ಹೆವಿ ಕೆಲಸ ಆಗಲ್ಲ. ಆದರೆ ಇವತ್ತಿನ ದಿನ ನಾನು ವೀಡಿಯೋ ಮಾಡ್ತಿದ್ದೀನಲ್ವ, ಅವತ್ತಿನ ದಿನ ಸ್ವಲ್ಪ ಜಾಸ್ತಿನೇ ಕೆಲಸ ಆಗಿತ್ತು. ಯಾಕಂತ ಅಂದರೆ ನನಗೆ ಅವತ್ತಿನ ದಿನ ಎಕ್ಸಾಮ್ ಇತ್ತು, ಇಂಟರ್ನಲ್ ಎಕ್ಸಾಮ್. ಬೆಳಗ್ಗೆ ಎಕ್ಸಾಮ್ ಮುಗಿಸ್ಕೊಂಡು ಬಂದುಬಿಟ್ಟು ಮಧ್ಯಾಹ್ನನೇ ಎಲ್ಲ ಕೆಲಸ ಮುಗಿಸ್ಕೊತಿದ್ದೀನಿ. ಬೆಳಗ್ಗೆ ಮಾಡಿದ್ದೆ, ಬಟ್ ಹೇಳುವಷ್ಟು ಕ್ಲೀನಿಂಗ್ ಕೆಲಸನ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಅವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ ಆಗಿತ್ತು. ಎಲ್ಲ ಪ್ರತಿಯೊಂದು ನಾನು ಅಷ್ಟೇ, ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ಗುಡಿಸುವಾಗ, ಒರೆಸುವಾಗ ಪ್ರತಿಯೊಂದು ಟೇಬಲನ್ನು, ಡೈನಿಂಗ್ ಟೇಬಲ್, ಹಾಗೆ ಯಾವುದೇ ಚೇರ್ ಇರಲಿ, ಈಗ ಟೀಪೈ, ಹಾಗೆ ಸೋಫಾ, ಸ್ಟಡಿ ಟೇಬಲ್, ಮಂಚ,
ಎಲ್ಲವನ್ನು ಆವಾಗಲೇ ನಮ್ಮ ಕಣ್ಣಿಗೆ ಕಂಡ ತಕ್ಷಣವೇ ಒರೆಸ್ಕೊಬಿಟ್ರೆ ನಮಗೆ ನಿಜವಾಗ್ಲೂ ನೆಕ್ಸ್ಟ್ ಡೇಗಂತೂ ಕಷ್ಟ ಆಗಲ್ಲ. ಇದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ನಾನು ಹಾಗೆ ಮೊದಲೆಲ್ಲ ಹಾಗೆ ಇಡ್ತಿದ್ದೆ, ಯಾವಾಗಾದರೂ ಒಮ್ಮೆ ಕ್ಲೀನ್ ಮಾಡ್ಕೊಳ್ಳೋದು ಆ ಥರ ಮಾಡ್ತಾಯಿದ್ದೆ. ಆದರೆ ತುಂಬಾ ಕಷ್ಟ ಆಗ್ತಿತ್ತು. ಅದೊಂದು ಇಡೀ ದಿನ ಅದೇ ಕ್ಲೀನಿಂಗ್ ಕೆಲಸನೇ ಆಗೋಗ್ಬಿಡ್ತಿತ್ತು. ಆದರೆ ಇವಾಗ ನಾನು ಹಾಗಲ್ಲ, ಯಾವಾಗ ಕಣ್ಣಿಗೆ ಕಸ ಕಾಣುತ್ತೋ, ಕೆಲಸ ಕಾಣುತ್ತೋ ಆವಾಗಿಂದವಾಗಲೇ ಮಾಡ್ಕೊಂಡ್ಬಿಡ್ತೀನಿ. ಆವಾಗ ನನಗೆ ಹೆವಿ ಅಂತ ಅನಿಸಲ್ಲ. ಅದು ಈ ಮನೇಲಿ ಹಂಗೆ ಮಾಡಿದ್ರಂತೂ ಆಗೋದೇ ಇಲ್ಲ. ಯಾಕಂದರೆ ಸ್ವಲ್ಪ ದೊಡ್ಡ ಮನೆ ಆಗೋದ್ರಿಂದ ಕ್ಲೀನಿಂಗ್ ಮಾಡೋದಕ್ಕೆ 1-2 ದಿನ ಕಂಟಿನ್ಯೂ ಆಗಿ ಬೇಕಾಗ್ಬಿಡುತ್ತೆ. ಕಂಟಿನ್ಯೂ ಇಡೀ ದಿನ ಅದನ್ನೇ ಮಾಡಬೇಕಾಗತ್ತೆ. ಹಾಗಾಗಿ ನನಗಂತೂ ಅದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಕೆಲಸ ಕಣ್ಣಿಗೆ ಕಂಡ ತಕ್ಷಣವೇ ಮಾಡ್ಕೊಂಡ್ಬಿಡ್ತೀನಿ ಆ ಥರ. ಮತ್ತು ಇನ್ನೊಂದು ಏನಂದರೆ, ಈ ಮನೇಲಿ ನಾವೇನು 2 ಟೈಮ್ ಮನೆ ಒರೆಸೋದಕ್ಕೆ ಹೋಗಲ್ಲ. ಬೆಳಗ್ಗೆ ಹಾಗೆ ಸಾಯಂಕಾಲ 2 ಟೈಮ್ ಕೂಡ ಗೂಡಿಸ್ಕೊಳ್ತೀನಿ. ಹಾಗೆ 1 ಟೈಮ್ ಬೆಳಗ್ಗೆ ಒರೆಸ್ಕೋತೀನಿ. ಅಪ್ಪಿತಪ್ಪಿ ಬೆಳಗಿನ ಟೈಮ್ ಸಿಗದೇ ಇದ್ದರೆ ಆವಾಗ ಮಾತ್ರ ಸಾಯಂಕಾಲದ ಹೊತ್ತು ಒರೆಸ್ಕೊಡ್ತೀನಿ. ಶುಕ್ರವಾರ ಮಂಗಳವಾರ ಅಂತೂ ಖಂಡಿತವಾಗಿ ತಪ್ಪಿಸಲ್ಲ, ಯಾಕಂದರೆ ಪೂಜೆ ಮಾಡ್ತೀವಲ್ಲ, ಹಾಗಾಗಿ ಬೆಳಗ್ಗೆ ಒರೆಸ್ಲೇಬೇಕು. ಬೆಳಗ್ಗೆ ಒರೆಸೋಷ್ಟೇನು ಟೈಮ್ ಇರುತ್ತೆ ನನಗೆ. ಕೆಲವೊಮ್ಮೆ ಟೈಮ್ ಸಿಕ್ಕಿಲ್ಲ ಅಂದರೆ ಸಾಯಂಕಾಲದ ಹೊತ್ತು ಒರೆಸ್ಕೋತೀನಿ. ಯಾಕಂದರೆ ಬಿಡಲ್ಲ, ಒಂದಿನ ಬಿಟ್ಟರೆ ನೆಕ್ಸ್ಟ್ ಡೇ ಒರೆಸೋದಕ್ಕೆ ಕಷ್ಟ ಆಗುತ್ತೆ ಆ ಥರ. ಯಾಕಂದರೆ ತುಂಬಾ ಗಲೀಜಾಗಿಬಿಟ್ಟಿರುತ್ತೆ. 2 ಟೈಮ್ ಒರೆಸೋಷ್ಟು ಗಲೀಜಾಗಿಬಿಡುತ್ತೆ. ಎಂಥದೇ ಮನೇಲಿ ಧೂಳಿಲ್ಲ ಅಂತ ಅಂದರೂ ಕೂಡ ನಾವು ಈ ಮನೆಗೆ ಬರುವಾಗ ಅಂದ್ಕೊಳ್ತಿದ್ವಿ, ಮನೇಲಿ ಹೇಳೋಷ್ಟೇನು ಜೇಡ ಕಟ್ಟಲ್ಲ, ಹಾಗೆ ಧೂಳಾಗಲ್ಲ ಅಂತ. ಬಟ್ ನಾವು ಅಂದ್ಕೊಂಡಷ್ಟಂತೂ ಈ ಮನೆಗೆ ಈಸಿ ಇಲ್ಲ. ಯಾಕಂದರೆ ತುಂಬಾ ಜೇಡ ಇದೆ. ಆ ಮನೆಗಿಂತ ಈ ಮನೇಲಿ ತುಂಬಾ ಜೇಡ ಕಟ್ಟುತ್ತೆ. ಹಾಗಾಗಿ ನಾವು ಅಂದ್ಕೊಂಡಿದ್ದೀವಿ ವೀಕ್ಲಿ ಒಂದೊಂದು ರೂಮ್ ಕ್ಲೀನ್ ಮಾಡ್ಕೊಂಡು ಬಿಡೋಣ. ಇಲ್ಲಾಂದರೆ ನಮಗೆ ಹಬ್ಬದ ಟೈಮಲ್ಲೆಲ್ಲ ತುಂಬ ಕಷ್ಟ ಆಗುತ್ತೆ. ಒಂದೇ ಸರಿ ಮೈ ಮೇಲೆ ಬಂದಾಗ ಆಗಿಬಿಡುತ್ತೆ. ಒಂದೇ ಸರಿ ಎಲ್ಲ ಕೆಲಸ ಮೈ ಮೇಲೆ ಬರುತ್ತೆ. ಹಾಗಾಗಿ ಬೇಡ ಅಂತ ಅಂದ್ಕೊಂಡು ಇದ್ದೀವಿ. ಏನಾಗುತ್ತೋ ಗೊತ್ತಿಲ್ಲ. ಒಂದೊಂದು ವಾರ ಕಿಚನ್, ಒಂದು ವಾರ ಒಂದು ಸತಿ ಬೆಡ್ರೂಮ್, ಇನ್ನೊಂದು ಬೆಡ್ರೂಮ್ ಒಂದು ಸತಿ ದೇವ್ರ ಕೋಣೆ, ಒಂದು ಸತಿ ಹಾಲ್, ಈ ಥರ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು. ಹಾಗೆ ಒಳಗಿದ್ದ ಕ್ಲೀನಿಂಗ್ ಕೆಲಸ ಎಲ್ಲ ಮುಗ್ದಿತ್ತು. ಹಾಗಾಗಿ ಒಣಗಿರೋ ಬಟ್ಟೆ ತೊಗೊಂಡು ಬರೋಣ ಅಂತ ಹೋದೆ. ಅಮ್ಮ ಬೆಳಗ್ಗೆ ಎಲ್ಲ ಬಟ್ಟೆ ಒಗ್ದು ಹಾಕಿ ಹೋಗಿದ್ರು. ಹಾಗಾಗಿ ಬಟ್ಟೆ ತೊಗೊಂಡು ಬರೋಣ ಅಂತ ಹೋದೆ. ನಾನು ಮಧ್ಯಾಹ್ನದ ಹೊತ್ತೇನು ಬಟ್ಟೆ ತರೋದಕ್ಕೆ ಹೋಗಲ್ಲ, ಯಾಕಂದರೆ ಬಿಸಿಲಲ್ಲಿ ಅಲ್ಲಿ ಕಾಲಡಿಯಲ್ಲಿ ಏನಿದ್ರೂ ಗೊತ್ತಾಗಲ್ಲ, ಹಾವು ಆ ಥರ ಎಲ್ಲ. ಹಾಗಾಗಿ ಸಾಯಂಕಾಲ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಬಿಸಿಲು ಕಡಿಮೆ ಆದಮೇಲೆ ಹೋಗ್ತಾ ಇರ್ತೀನಿ. ಬೆಳಗ್ಗೆ ಒರೆಸಿದ್ವಿ, ಅವತ್ತು ಮಂಗಳವಾರ ಇತ್ತು, ಹಾಗಾಗಿ ಬೆಳಗ್ಗೆ ಒರೆಸಿದ್ವಿ. ಹಾಗಾಗಿ ಸಾಯಂಕಾಲ ಏನು ಒರೆಸೋಕೆ ಹೋಗಲಿಲ್ಲ. ಹಾಗೆ ನಿನ್ನೆ ಮಡ್ಚಿಟ್ಟಿರೋ ಬಟ್ಟೆನ ನಾನು ಇನ್ನೂ ಕಬೋರ್ಡ್ಗಳಲ್ಲಿ ಇಟ್ಟಿರಲಿಲ್ಲ, ಯಾಕಂದರೆ ಸ್ವಲ್ಪ ಉದಾಸೀನ ಮಾಡಿಕೊಂಡೆ. ಹಾಗೆ ಎಕ್ಸಾಮ್ ಇದ್ದಿದ್ದರಿಂದ ಮಡ್ಚಿಟ್ಕೊಂಡೆ. ನಾಳೆ ಇಟ್ಕೊಂಡ್ರೆ ಆಯಿತು ಮಧ್ಯಾಹ್ನ ಬಂದು ಅಂತ ಹಾಗೆ ಇಟ್ಕೊಂಡೆ. ನೋಡ್ತಿರ್ಬೋದು 5:15 ಆಗಿದೆ ನನ್ನ ಕೆಲಸ ಮುಗಿಸೋದು. 4 ಗಂಟೆಗೆ 10 ನಿಮಿಷ ಇರುವಾಗ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದು. ಬಟ್ 5:15 ಆಗಿದೆ ಕೆಲಸ ಎಲ್ಲ ಮುಗಿಸೋಷ್ಟ್ರೊಳಗೆ. ಹಾಗೆ ಎಲ್ಲ ಕೆಲಸ ಎಲ್ಲ ಮುಗಿದಾದ್ಮೇಲೆ ಸ್ನಾನ ಮಾಡ್ಕೊಂಡು ಬಂದೆ. ದೇವ್ರಿಗೆ ದೀಪ ಕೂಡ ಇಡ್ತಾ ಇದ್ದೀನಿ. 2 ಟೈಮ್ ಸ್ನಾನ ಮಾಡಿ 2 ಟೈಮ್ ದೇವ್ರಿಗೆ ದೀಪ ಇಡ್ತೀನಿ. ಕೆಲವೊಮ್ಮೆ 3 ಟೈಮ್ ಕೂಡ ಸ್ನಾನ ಮಾಡಿಬಿಡ್ತೀನಿ. ಯಾಕಂದರೆ ಅಷ್ಟು ಸೆಕೆ ಇದೆಯಲ್ಲ, ಮಧ್ಯಾಹ್ನ ಕಾಲೇಜಿಂದ ಏನಾದ್ರು ಬಂದರೆ ತುಂಬ ಸೆಕೆ ಆಗ್ತಾಯಿದ್ರೆ ಸ್ನಾನ ಮಾಡಿಬಿಡ್ತೀನಿ. ಹಾಗೆ ನಿಜವಾಗ್ಲೂ 2 ಟೈಮ್ ದೇವ್ರಿಗೆ ಪೂಜೆ ಮಾಡೋದ್ರಿಂದ ಒಂಥರ ಮನಸ್ಸಿಗೆ ನೆಮ್ಮದಿ. ನನಗಂತೂ ಹಾಗೆ ದೇವಸ್ಥಾನಕ್ಕೆ ಹೋಗೋದು ಅಥವಾ ಮನೇಲಿ ದೇವ್ರಿಗೆ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಮೇನ್ ಇಷ್ಟೇ, ನಮ್ಮ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ. ದೇವಸ್ಥಾನಕ್ಕೆ ಹೋದಷ್ಟೇ ಖುಷಿಯಾಗುತ್ತೆ ಮನೇಲಿ ಏನಾದರೂ ನೀಟಾಗಿ ದೇವ್ರಿಗೆ ಪೂಜೆ ಮಾಡಿದರೆ. ಮತ್ತು ನನಗೆ ಇನ್ನೊಂದು ಏನಂದರೆ, ದೇವ್ರಿಗೆ ಹೂ ಇಲ್ಲದಿದ್ದರೆ ಪೂಜೆ ಮಾಡೋಕ್ಕೆ ಮನಸ್ಸೇ ಆಗಲ್ಲ ನನಗೆ. ಹಾಗಾಗಿ ತುಂಬಾ ಇಲ್ಲಿ ಹೂವೇ ಇಲ್ಲ, ಹಾಗಾಗಿ ಇರೋ ಹೂವನ್ನೇ ಇಟ್ಟು ಪೂಜೆ ಮಾಡ್ತೇನೆ. 2 ಹೂ ಸಿಕ್ಕಿದೆ ಇಲ್ಲಿ, ಹೂವಿನ ಗಿಡಗಳೇ ಇಲ್ಲ. ಹಾಗೆ ಅಪ್ಪನಿಗೆ ತರೋಕ್ಕೆ ಹೇಳ್ತೀನಿ ನಾನು ಹೊರಗಡೆಯಿಂದ, ಅಂಗಡಿಯಿಂದ ಹೂವನ್ನು. ಅವ್ರು ತಂದಿದ್ದೆ ಮಂಗಳವಾರ ಶುಕ್ರವಾರ ಹಾಕಿ ಪೂಜೆ ಮಾಡ್ತೀವಿ. ಹಾಗೆ ಚಹಾ ಮಾಡೋಕೆ ಇಟ್ಕೊಂಡೆ. ದೇವ್ರ ಪೂಜೆ ಆದ ತಕ್ಷಣ, ಅಂದರೆ ಅಪ್ಪ ಅಮ್ಮ ಬರೋ ಟೈಮ್ ಆಗಿತ್ತು, ಹಾಗಾಗಿ ಅವ್ರು ಬಂದ ತಕ್ಷಣ ಚಹಾ ಕೊಡ್ಬೋದು ಅಂತ ಚಹಾ ಮಾಡೋಕೆ ಇಟ್ಕೊಂಡೆ. ಚಹಾ ಇಟ್ಬಿಟ್ಟು ಚಹಾನ ಸೋಸೋಷ್ಟ್ರೊಳಗೆ ಅಪ್ಪ ಅಮ್ಮ ಬಂದರು. ಡೈಲಿ ಹೀಗೆ ಆಗುತ್ತೆ ಆಲ್ಮೋಸ್ಟ್. ಅವ್ರು ಬರೋ ಟೈಮಿಗೆ ನಾನು ಚಹಾ ಸೋಸಿಬಿಟ್ಟಿಡೋ ಟೈಮಿಗೆ ಸರಿ ಆಗುತ್ತೆ. ನನಗೆ ಅದು ಇಷ್ಟ ಆಗಲ್ಲ, ಚಹಾ ಮೊದಲೇ ಮಾಡಿಟ್ಟು ಆಮೇಲೆ ಬಿಸಿ ಮಾಡಿ ಕುಡಿಯೋದು. ಹಾಗಾಗಿ ಅವ್ರು ಬರುವಾಗಲೇ ಮಾಡಿಡ್ತೀನಿ ನಾನು. ಹಾಗೆ ನೋಡಿ, ಅಪ್ಪ ಬಿಸ್ಕೆಟ್ ತಂದಿದ್ರು ಬರುವಾಗ. ನಾನು ಒಂದು ಪ್ಯಾಕೆಟ್ನ ತೊಗೊಂಡು ತಿಂತಾಯಿದ್ದೀನಿ. ಚಹಾ ಕುಡ್ದಾದ ನಂತರ ಬಟ್ಟೆ ಇತ್ತಲ್ಲ, ಅದನ್ನೆಲ್ಲ ಮಡ್ಚೋಣ ಅಂತ ಬಂದೆ. ಬಟ್ಟೆ ಮಡ್ಚಿಟ್ಕೊಂಬಿಡೋಣ ಅಂತ. ನೆಕ್ಸ್ಟ್ ಎಕ್ಸಾಮ್ಗೆ ಇನ್ನೂ 3 ದಿನ ಗ್ಯಾಪ್ ಇತ್ತು, ಹಾಗಾಗಿ ಸ್ವಲ್ಪ ಖುಷಿಯಲ್ಲಿದ್ದೀನಿ. ಹಾಗೆ ಸ್ವಲ್ಪ ಎನರ್ಜಿಯಿಂದ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ನಾನು ಎಷ್ಟೇ ಎಕ್ಸಾಮ್
ರಜೆ ಕೊಟ್ಟರು ಎಕ್ಸಾಮ್ಗೆ, ನಾನು ಓದೋದು ಎಕ್ಸಾಮ್ ಹಿಂದಿನ ದಿನವೇ. ಹಾಗಾಗಿ ಜಾಸ್ತಿ ಏನು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಟೆನ್ಷನ್ ಅನ್ನೋದೇನು ಇರುತ್ತೆ, ಬಟ್ ಆ ಟೆನ್ಷನಲ್ಲಿ ಓದ್ತಾ ಕೂತ್ರೆ ನಿಜವಾಗ್ಲೂ ನನ್ನಂಥವ್ರ ತಲೆಗಂತೂ ಹೋಗಲ್ಲ. ನಾನು ಯಾವ ರೀತಿ ಅಂದರೆ, ನಾಳೆ ಎಕ್ಸಾಮ್ ಅಂದರೆ ಇವತ್ತಿನ ದಿನವೇ ಓದ್ಕೊಳ್ಳೋದು. ನಾನು ಏನು ಮುಂಚಿನ ದಿನ ಓದಿರ್ತೀನಲ್ಲ, ಓದಿದರೂ ಕೂಡ ಆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಯಾವುದು ಬಂದಿರಲ್ಲ, ಕ್ವಶನ್ಸ್ ಇರೋದೇ ಇಲ್ಲ ಯಾವುದರಲ್ಲಿ ಕ್ವಶನ್ ಪೇಪರಲ್ಲಿ. ನಾನು ಏನು ಎಕ್ಸಾಮ್ ದಿನ ಬೆಳಗ್ಗೆ ಅಥವಾ ಎಕ್ಸಾಮ್ ದಿನ ಬೆಳಗ್ಗೆ ಅಲ್ಲಿ ಹಾಲಿಗೆ ಹೋಗೋಕ್ಕೂ ಒಂದು ಸ್ವಲ್ಪ ಮುಂಚೆ ಯಾರಾದರೂ ಮಾತಾಡ್ತಿರುವಾಗ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ದ ನಾನು ಸ್ವಲ್ಪ ಪಾಯಿಂಟ್ಸ್ ನೋಡ್ಕೋತೀನಲ್ಲ, ಅದೇ ಬಂದಿರುತ್ತೆ. ನಾನು ಯಾವಾಗ ಮುಂಚಿನ ದಿನ ಎಲ್ಲ ಕೂತು ಓದಿದ್ರೆ ಅದೆಲ್ಲ ಬಂದಿರಲ್ಲ. ನನ್ನ ಶ್ರಮ ಎಲ್ಲ ನೀರಲ್ಲಿ ಹೋಮ ಆಗುತ್ತೆ. ಅದಕ್ಕೋಸ್ಕರ ನಾನು ಓದೋದು ಹಿಂದಿನ ದಿನಾನೇ. ಹಾಗೆ ಎಲ್ಲ ಬಟ್ಟೆನೂ ಮಡಚಿಟ್ಟಾಯಿತು, ಬಟ್ಟೆಗಳನ್ನೆಲ್ಲ ಇಡಬೇಕಾದ ಜಾಗದಲ್ಲಿ ಇಟ್ಟಾಯಿತು. ಎಲ್ಲ ಬಟ್ಟೆನೂ ಯಾವ್ಯಾವ ಜಾಗದಲ್ಲಿ ಇಡಬೇಕು ಅಲ್ಲೆಲ್ಲ ಇಟ್ಟು ಸೆಟ್ ಮಾಡಿದೆ. ಇದಿಷ್ಟು ನನ್ನ ಈವ್ನಿಂಗ್ ರುಟೀನ್ ವ್ಲಾಗ್ ಆಗಿರುತ್ತೆ. ನಿಮಗೇನಾದರೂ ನನ್ನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.